ಹಳ್ಳಿ ಕಡೆ ಬೇಸಾಯ ಸರಿಯಾಗಿ ಫಲ ಕೊಡದೆ ಅಲ್ಲಿ ಜೀವನಕ್ಕೆ ದಾರಿ ಇಲ್ಲದೆ ಪಟ್ಟಣಕ್ಕೆ ಬಂದು ಸಿನಿಮಾಗಳ ಆಕರ್ಷಣೆಯಿಂದ ಅಲ್ಲಿ ಕೆಲಸ ಮಾಡ್ತಾ ಕಾರಿನ ಡ್ರೈವರ್ ಆಗಿ ಮೇಕಪ್ ಮನ್ಗಳಾಗಿ ಕಾಸ್ಟ್ಯೂಮ್ ಅನ್ನೋ ಬಟ್ಟೆ ಹಾಕುವಂತವರಾಗಿ ನಮಗೆ ನಮ್ಮ ಜೊತೆ ಡ್ಯಾನ್ಸ್ ಮಾಡುವಂತವರಾಗಿ ಫೈಟ್ ಮಾಡುವಂತವರಾಗಿ ಸಾವಿರಾರು ಜನ ಇದ್ದಾರೆ. ಅವ್ರಿಗೆ ಸರಿಯಾಗಿ ವೇತನ ಸಿಗ್ತಾ ಇರಲಿಲ್ಲ ಅಂತ ಹೇಳಿ ಅವರ ಒಂದು ಸಂಘಟನೆ ಮಾಡಿ ಸಿನಿಮಾ ಕಾರ್ಮಿಕರ ಒಕ್ಕೂಟ ಮಾಡಿ ನಾನು 30 ವರ್ಷ ಅಧ್ಯಕ್ಷನಾಗಿದ್ದು ಪಡ್ಕೊಂಡ ಅನುಭವವನ್ನು ನಿಮ್ಗೆ ಹೇಳ್ತೇನೆ. ಯಾವುದೇ ದೇಶದಲ್ಲಿ, ಯಾವುದೇ ಜನಾಂಗದಲ್ಲಿ, ಯಾವುದೇ ಮತದಲ್ಲಿ, ಯಾವುದೇ ಜಾತಿಯಲ್ಲಿ ಯಾರಿಗೆ ಅವಕಾಶ ಸಿಗುತ್ತೆ ಅವರು ಚೆನ್ನಾಗಿ ಬದುಕಕ್ಕೆ ಪ್ರಯತ್ನ ಪಡ್ತಾರೆ. ಯಾವುದೇ ಒಂದು ಸಂಘದಲ್ಲಿ 100 ಜನ ಇದ್ರೆ ಅದರಲ್ಲಿ 10 ಜನ ಮಾತ್ರ ಬುದ್ಧಿವಂತರಾಗಿರ್ತಾರೆ. ಅದೇ 10 ಜನ ಪದೇ ಪದೇ ಆಯ್ಕೆಯಾಗಿ ಬರ್ತಿರ್ತಾರೆ. ಇನ್ನು 90 ಜನ ಸಂಗ್ರಹ ಮಾಡಿರುವಂತ ಹಣವನ್ನು ದುರುಪಯೋಗ ಮಾಡ್ಕೋತಾರೆ. ಅವರು ಶ್ರೀಮಂತರಾಗ್ತಾ ಇರ್ತಾರೆ, ಅವರು ಚೆನ್ನಾಗಿ ಬದುಕ್ತಾ ಇರ್ತಾರೆ. ಆದ್ರೆ ಪ್ರಾಮಾಣಿಕವಾಗಿ ದುಡಿಯುವಂತ ಈ 90 ಜನ ಅದೇ ಗುಡಿಸಲಲ್ಲಿ, ಅದೇ ಮಳೆ ಸೋರುವಂತ ಮನೆಗಳಲ್ಲಿ ಬದುಕ್ತಾ ಇರ್ತಾರೆ. ಬಾಬಾ ಸಾಹೇಬರು ಈ ವ್ಯವಸ್ಥೆಯ ವಿರುದ್ಧ ಸಿಡಿದೆದ್ದು ನಿಲ್ಲಕ್ಕೆ ಕಾರಣ ಸಹಸ್ರಾರು ವರ್ಷಗಳಿಂದ ದಮನಿತ ವರ್ಗಗಳಿಗೆ, ಅಸಂಘಟಿತ ವರ್ಗಗಳಿಗೆ, ದುಡಿಯುವ ಜನಕ್ಕೆ ಜ್ಞಾನ ಸಿಗದ ಹಾಗೆ ಮಾಡಿದ್ರು. ಬಲಾಢ್ಯ ಜನ ವಿದ್ಯೆ ಸಿಗದ ಹಾಗೆ, ಜ್ಞಾನ ಸಿಗದ ಹಾಗೆ ಮಾಡಿ ಅವರ ತಲೆಯ ಮೇಲೆ ಮಲವನ್ನು ಹೊರಿಸಿ ಅವ್ರನ್ನ ಬಹಳ ಕೀಳಾಗಿ ಕಾಣ್ತಾ ಇದ್ರು. ಈ ದೇಶಕ್ಕೆ ಇಂಗ್ಲಿಷ್ನವರು ಬಂದ ನಂತರ ಶಾಲೆಗಳನ್ನು ತೆರೆದರು. ಅವರಿಗೆ ಆಡಳಿತ ನಡೆಸಕ್ಕೆ ಗುಮಾಸ್ತರು ಬೇಕಾಗಿತ್ತು, ಪೊಲೀಸ್ ಕಾನ್ಸ್ಟೇಬಲ್ ಬೇಕಾಗಿತ್ತು, ಕೋರ್ಟ್ಗಳಲ್ಲಿ ದಫೇದಾರ್ಗಳು ಬೇಕಾಗಿತ್ತು. ಸಣ್ಣ ಪುಟ್ಟ ಕೆಲಸ ಮಾಡೋದಕ್ಕೆ ಸ್ವಲ್ಪ ಇಂಗ್ಲಿಷ್ ಕಲೀಲಿ ಅಂತ ಶಾಲೆಗಳನ್ನ ಪ್ರಾರಂಭ ಮಾಡಿದ್ರು. ಹಾಗಾಗಿ ಜ್ಞಾನಾರ್ಜನೆ ದಮನಿತ ವರ್ಗಗಳಿಗೆ ಸಾಧ್ಯ ಆಯಿತು. ಈಗ ನಾವು ಚಿಂತನೆ ಮಾಡಬೇಕಾಗಿರೋದು ಏನು ಅಂದ್ರೆ, ನಮ್ಮಲ್ಲಿಯ ವಿದ್ಯಾವಂತ ಯುವಕ ಯುವತಿಯರು ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಏನಾಗ್ತಾ ಇದೆ, ನಮಗೆ ಸಂವಿಧಾನ ಕೊಟ್ಟಿರುವಂತ ಈ ಹಕ್ಕುಗಳನ್ನು ನಾವು ಉಳಿಸ್ಕೊಳ್ಳೋಕೆ ಸಾಧ್ಯ ಇದೆಯಾ? 100 ವರ್ಷಗಳ ಹಿಂದೆ ಯಾವಾಗ ದಮನಿತ ವರ್ಗಗಳು, ತಳವರ್ಗಗಳು ಸಂಘಟಿತರಾಗಕ್ಕೆ ಪ್ರಯತ್ನ ಪಟ್ಟರು, ಈ 10 ಜನ ಬುದ್ಧಿವಂತರು, ಬಲಾಢ್ಯರು, ಶ್ರೀಮಂತರು ಅಂದ್ರೆ ಬ್ರಾಹ್ಮಣರು, ವೈಶ್ಯರು, ಕ್ಷತ್ರಿಯರು, ಬಲಾಢ್ಯರು, ದುಡ್ಡಿರುವಂತವರು, ಬುದ್ಧಿವಂತರು ಒಂದಾದ್ರು, ಒಂದು ಸಂಘಟನೆಯನ್ನ ಮಾಡಿದ್ರು. 100 ವರ್ಷಗಳ ಹಿಂದೆ ನಿರಂತರವಾಗಿ 100 ವರ್ಷ ಕೆಲಸ ಮಾಡ್ಕೊಂಡು ಬಂದ್ರು. ಇವತ್ತು ಅದರ ಫಲವನ್ನು ಅವರು ಕಾಣ್ತಾ ಇದ್ದಾರೆ, ಅಧಿಕಾರದಲ್ಲಿದ್ದಾರೆ, ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಡೀ ದೇಶ ಒಂದೇ ದೇಶ ಆಗಿರ್ಬೇಕು, ಒಂದೇ ಭಾಷೆ ಇರಬೇಕು, ಒಂದೇ ಮತದಾನ ಇರಬೇಕು, ಒಂದೇ ಚುನಾವಣೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ನಮ್ಮ ವೈವಿಧ್ಯತೆ ಎಲ್ಲಿ ಹೋಗ್ಬೇಕು? ನಮ್ಮ ತಾಯಿ ಭಾಷೆ ಕನ್ನಡ ಎಲ್ಲಿ ಹೋಗ್ಬೇಕು? ನಮ್ಮ ಹಬ್ಬ ಹರಿದಿಗಳು ಎಲ್ಲಿ ಹೋಗ್ಬೇಕು? ಸನಾತನ ಧರ್ಮ ಅಂತಾರೆ. ನಾವು ಸನಾತನಿಗಳಿಗೆ ಗಣೇಶನ ಹಬ್ಬ ಮಾಡ್ತೀವಿ, ಯುಗಾದಿ ಹಬ್ಬ ಮಾಡ್ತೀವಿ, ದೀಪಾವಳಿ ಹಬ್ಬ ಮಾಡ್ತೀವಿ. ಆದ್ರೆ ಅವ್ರದ್ದು ವೈದಿಕ ಸನಾತನ ಧರ್ಮ, ನಮ್ದು ನೈತಿಕ ಸನಾತನ ಧರ್ಮ. ನಾವು ಎಲ್ಲಾ ಚೆನ್ನಾಗಿರ್ಲಿ ಅಂತ ಯೋಚನೆ ಮಾಡ್ತೀವಿ. ದೇವರಿಗೆ ಕಡ್ಡಿ ಹಚ್ಚಿ ಹೂವ ಇಟ್ಟು ಕಾಪಾಡಪ್ಪ ಅಂತೀವಿ. ನಮ್ಮನ್ನು ಮಾತ್ರ ಅಲ್ಲ, ಎಲ್ಲಾರನ್ನೂ ಕಾಪಾಡಪ್ಪ ಅಂತ ಹೇಳ್ತೀವಿ. ಆದ್ರೆ ಅವರು ನಮ್ಮನ್ನು ಮಾತ್ರ ಕಾಪಾಡಪ್ಪ ಅಂತೀರಿ. ವೈದಿಕ ಸನಾತನಿಗಳು ಅವರು ಇವತ್ತು ಮತ್ತೆ ಅವರು ಬಲಾಢ್ಯರಾಗಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅಂತಿದ್ದಾರೆ. ನಮ್ಮ ಸ್ವಾತಂತ್ರ್ಯವನ್ನು ಹರಣ ಮಾಡಕ್ಕೆ ಹೊರಟಿದ್ದಾರೆ. ಇಂಥ ಸಮಯದಲ್ಲಿ ನಾವು ಬರೀ ಮೆರವಣಿಗೆ ಮಾಡಿಕೊಂಡು, ಫ್ಲೆಕ್ಸ್ಗಳು ಮಾಡಿಕೊಂಡು, ಸನ್ಮಾನ ಮಾಡಿಕೊಂಡು ಇರಬಾರ್ದು. ಎಚ್ಚೆತ್ಕೋಬೇಕಾಗಿದೆ. ಬಹಳ ಗಂಭೀರವಾಗಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. 2029 ಚುನಾವಣೆಯಲ್ಲಿ ಅವರು ಬಹುಮತ ಪಡ್ಕೊಂಡು ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತ ಹೊರಟಿದ್ದಾರೆ. ಆ ಪ್ರಯತ್ನ ನಮ್ಗೆ ಅರ್ಥ ಆಗ್ತಾ ಇದೆಯಾ? ಅದ್ರ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇದೆಯಾ?
ಯಾವ ರಾಜಕೀಯ ಪಕ್ಷ ಅಂತ ನಾನು ಹೇಳಲ್ಲ, ರಾಷ್ಟ್ರೀಯ ಪಕ್ಷ ಅಂತ ನಾನು ಹೇಳಲ್ಲ. ಸಂವಿಧಾನವನ್ನ ಬದಲಾವಣೆ ಮಾಡಕ್ಕೆ ಪ್ರಯತ್ನ ಪಟ್ಟವರ ಕೈಯನ್ನ ಕತ್ತರಿಸ್ತೀವಿ ಅಂತ ನಾವು ಹೇಳಬೇಕಾಗಿದೆ. ಈಗ ಆ ಮಟ್ಟದ ಧೈರ್ಯ, ಆ ಮಟ್ಟದ ಜಾಗರೂಕತೆ ನಾವು ಬೆಳೆಸ್ಕೊಳ್ಳದೆ ಹೋದ್ರೆ ಮತ್ತೆ ನಾವು ಸಾವಿರಾರು ವರ್ಷಗಳ ಹಿಂದಕ್ಕೆ ಹೊರಟೋಗ್ತೀವಿ, ಮತ್ತೆ ನಮ್ಮ ತಲೆಯ ಮೇಲೆ ಮಲವನ್ನು ಹೊರಬೇಕಾಗುತ್ತೆ. ಇಂಥ ಒಂದು ಗಂಭೀರವಾದ ಚಿಂತನೆಯನ್ನು ಮಾಡಬೇಕಾಗಿದೆ. ಈ ಅರಿವಿನ ಸಭೆಯಲ್ಲಿ ಬಾಬಾ ಸಾಹೇಬರ 135ನೇ ಜಯಂತ್ಯೋತ್ಸವದಲ್ಲಿ ದೀಪದ ಸಾಲುಗಳನ್ನು ಹಾಕೋದಲ್ಲ, ದೊಡ್ಡ ದೊಡ್ಡ ವೇದಿಕೆಗಳನ್ನು ಕಟ್ಟೋದಲ್ಲ, ಚುನಾವಣೆಗಳಲ್ಲಿ ನಿಲ್ಲಬೇಕು. ನಾವು ಅಧ್ಯಯನ ಮಾಡಬೇಕು, ಏನ್ ನಡೀತಾ ಇದೆ ದೇಶದಲ್ಲಿ. ಇಂಗ್ಲಿಷ್ ಪತ್ರಿಕೆಗಳನ್ನು ಓದಬೇಕು, ನಾವು ಇಂಗ್ಲಿಷ್ ಭಾಷೆಯನ್ನ ಕಲಿಬೇಕು, ಮಾತೃಭಾಷೆಯನ್ನ ಕಲಿಬೇಕು. ಏನಾಗ್ತಾ ಇದೆ ದೆಹಲಿಯಲ್ಲಿ, ಏನಾಗ್ತಾ ಇದೆ, ಏನ್ ಹುನ್ನಾರಗಳನ್ನ ಮಾಡ್ತಾ ಇದ್ದಾರೆ, ಯಾವ್ಯಾವ ಇಲಾಖೆಯಲ್ಲಿ ತಂಬೋರನ್ನ ಕೂಡಿಸ್ತಾ ಇದ್ದಾರೆ. ಮೂಲಭೂತವಾಗಿ ಚುನಾವಣೆಯನ್ನು ಬದಲಾವಣೆ ಮಾಡಕ್ ಹೊರಟಿದ್ದಾರೆ, ಮತದಾನದ ಹಕ್ಕನ್ನು ಕಿತ್ಕೊಳ್ಳಕ್ ಹೊರಟಿದ್ದಾರೆ. ಇದ್ರ ಬಗ್ಗೆ ನಾವು ಗಂಭೀರವಾಗಿ ಆಲೋಚನೆ ಮಾಡ್ತಾ ಇದ್ದೀವಾ? ನಮ್ಮ ಯುವಕ ಯುವತಿಯರು ಇದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರ ದೇಶದ ಬಗ್ಗೆ? ನನ್ನ ಉದ್ಯೋಗ, ನನ್ನ ಬದುಕು, ನನ್ನ ಮದುವೆ, ನನ್ನ ಮನೆ, ನನ್ನ ಸುಖ. ದೇಶ ಇದ್ರೆ ತಾನೇ ಇವೆಲ್ಲ ಇರೋದು. ನಮ್ಗೆ ಸ್ವಾತಂತ್ರ್ಯ ಇದ್ರೆ ತಾನೇ ನಾವೆಲ್ಲ ಉಳಿಸ್ಕೊಳ್ಳೋಕೆ ಸಾಧ್ಯ. ಅದನ್ನ ಆಲೋಚನೆ ಮಾಡಬೇಕಾಗಿದೆ. 700 ಕಿಲೋಮೀಟರ್ ಬಂದು ನಾನು ನಿಮ್ಗೆ ಹಾಡು ಹೇಳ್ಬಿಟ್ಟು ಹೋಗಕ್ಕೆ ಸಾಧ್ಯ ಇಲ್ಲ. ಇದನ್ನು ಹೇಳಬೇಕಾಗಿದೆ ನಾನು. ಅದಕ್ಕೋಸ್ಕರ ಬಂದಿದ್ದೇನೆ, ಅದನ್ನು ಉದ್ಘಾಟನೆ ಮಾಡಕ್ ಬಂದಿದ್ದೇನೆ ನಾನು. ನಮ್ಮ ಸ್ವಾತಂತ್ರ್ಯ ಅಪಾಯದ ಅಂಚಿನಲ್ಲಿದೆ, ಅದನ್ನು ಉಳಿಸ್ಕೋಬೇಕಾಗಿದೆ. ಇಂಥ ಅರಿವಿನ ಉತ್ಸಾಹವನ್ನ ಉದ್ಘಾಟನೆ ಮಾಡೋದಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ನಾನು ಹೇಳಿದ ಮಾತುಗಳಿಂದ ಯಾರಿಗಾದ್ರೂ ಬೇಸರ ಆಗಿದ್ರೆ ನಿಜವಾಗ್ಲೂ ಬೇಸರ ಮಾಡ್ಕೊಳ್ಳಿ, ಪರವಾಗಿಲ್ಲ. ನಾನು ಸತ್ಯವನ್ನ ಹೇಳಿದ್ದೇನೆ, ಸತ್ಯವನ್ನಲ್ಲದೆ ಬೇರೆ ಏನು ಹೇಳಿಲ್ಲ. ನನಗೆ ಯಾವ ರಾಜಕೀಯ ಇಚ್ಛೆಯೂ ಇಲ್ಲ, ಸ್ವಾರ್ಥವೂ ಇಲ್ಲ. ನಡೀತಾ ಇರೋ ವಿಷಯ ನಿಮ್ಗೆ ಹೇಳ್ತಾ ಇದ್ದೀನಿ. 100 ವರ್ಷಗಳು ಪ್ರಯತ್ನ ಪಟ್ಟು ಅವರು 100 ವರ್ಷಗಳು ಪ್ರಯತ್ನ ಪಟ್ಟು ಅಧಿಕಾರಕ್ಕೆ ಬಂದಿದ್ದಾರೆ. ಇನ್ನು 3 ವರ್ಷ ಪ್ರಯತ್ನ ಪಟ್ಟು ನಾವು ಆ ಅಧಿಕಾರವನ್ನು ತಪ್ಪಿಸಬೇಕಾಗಿದೆ. ನಮ್ಮ ಕೇರಿಗಳಲ್ಲಿ, ಕಾಲೋನಿಗಳಲ್ಲಿ, ಹಳ್ಳಿಗಳಲ್ಲಿ ಮತದಾನದ ಬಗ್ಗೆ ಜಾಗೃತಿಯನ್ನು ಬೆಳೆಸಬೇಕಾಗಿದೆ. ನಮ್ಮ ಮತದಾನದ ಪಾವಿತ್ರ್ಯವನ್ನು ಉಳಿಸ್ಕೋಬೇಕಾಗಿದೆ. ಹೆಂಡಕ್ಕೆ, ಹಣಕ್ಕೆ, ಸೀರೆಗೆ, ಪಂಚೆಗೆ ಅದನ್ನ ಮಾರ್ಕೋಬಾರದು. ಹೆಣ್ಣಿಗೆ ಶೀಲ ಎಷ್ಟು ಮುಖ್ಯನೋ ಗಂಡಿಗೆ ಮತದಾನವೂ ಅಷ್ಟೇ ಮುಖ್ಯ. ನಮ್ಮ ಸ್ತ್ರೀಯರಿಗೆ, ಪುರುಷರಿಗೆ ಮತದಾನವೂ ಅಷ್ಟೇ ಮುಖ್ಯ. ಮತದಾನದ ಮೂಲಕ ಮಾತ್ರ ನಾವು ಸ್ವಾತಂತ್ರ್ಯ ಉಳಿಸ್ಕೊಳ್ಳೋಕೆ ಸಾಧ್ಯ. ನಾವು ಕಾನೂನನ್ನು ಮಾಡುವ ಸ್ಥಾನಕ್ಕೆ ಬಂದು ಕೂತ್ಕೊಳ್ಳೋಕೆ ಸಾಧ್ಯ. ಅದನ್ನ ಆಲೋಚನೆ ಮಾಡಬೇಕು. ನಾವು ಆಡಳಿತ ನಡೆಸುವಂತ ವ್ಯವಸ್ಥೆಗೆ ಬರಬೇಕಾಗಿದೆ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಂತ ಸಂದೇಶ. ನಮಗೆ ಪಾರ್ಲಿಮೆಂಟ್ ಭವನ ತೋರಿಸ್ತಾ ಇದ್ದಾರೆ, ಅಲ್ಲಿ ನಿಂತ್ಕೊಂಡು ಅಲ್ಲಿಗೆ ಹೋಗಿ ದೆಹಲಿಯಲ್ಲಿ ಅಧಿಕಾರ ನಡೆಸಿ ಅಂತ ಹೇಳ್ತಾ ಇದ್ದಾರೆ. ಆ ಕೆಲಸವನ್ನು ನಾವು ನೀವು ಎಲ್ಲ ಸೇರಿ ಮಾಡೋಣ. ಜೈ ಭೀಮ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.